ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಆ್ಯಂಡ್ ನಿಕ್ಷಾ. ಸೊ ಇವತ್ತು ಬಂದ್ಬಿಟ್ಟು ನಾವು ಕ್ಯಾಬಲ್ಲಿ ಇದ್ದೀವಿ, ದೊಡ್ಡಮ್ಮ ಮನೆಗೆ ಹೋಗ್ತಿದ್ದೀವಿ. ಇವಾಗ ಸತ್ಯನಾರಾಯಣ ಪೂಜೆ ಇದೆ. ಸೊ ಅದಕ್ಕೆ ನಾವು ಇವಾಗ ಇನ್ನೂ ರೆಡಿ ಆಗಿಲ್ವಲ್ಲ, ಕಾರಲ್ಲೇ ರೆಡಿ ಆಗೋಣ ಅಂದ್ಬಿಟ್ಟು ಇವಾಗ ರೆಡಿ ಆಗ್ತೀವಿ. ಅದನ್ನು ನಮ್ಮ ಅಕ್ಕ ವಿಡಿಯೋ ಮಾಡಬೇಕಂತೆ. ಸೊ ಅದಕ್ಕೆ ಇವಾಗ ಕಿಟಕಿಯಿಂದ ಏನಾದರೂ ನೋಡಿದ್ರೆ ಗಾಡಿ ಅನ್ಕೊಳ್ಳಲ್ಲ, ಬ್ಲಾಗ್ ಮಾಡ್ಕೊಂಡು ರೆಡಿ ಆಗ್ತೀವಿ. ಇಟ್ಸ್ ಲೈಕ್ ಚಾಲೆಂಜ್ ಆ್ಯಕ್ಚುಲಿ. ಕಾರಲ್ಲಿ ರೆಡಿ ಆಗೋಕ್ಕಾಗಲ್ಲ, ಒಂಥರ ಅಲ್ಲಾಡುತ್ತಲ್ಲ ಕಾರು. ರೆಡಿ ಆಗ್ತೀವಿ. ಸೊ ಗಾಯ್ಸ್, ನಾವು ಅಲ್ಲಿ ಹೋಗಾದ್ಮೇಲೆ ನಾಪ್ಕೊ ಬರ್ತಿದೆ, ನಾವು ಮಿರರೇ ಎತ್ಕೊಂಡು ಹೋಗಿಲ್ಲ ಅಂತ ಅಂದ್ಬಿಟ್ಟು. ದಟ್ ಇಸ್ ಸೋ ಡಮ್. ಮಿರರ್ ಇಲ್ದಿರ ಹೆಂಗೆ ರೆಡಿ ಆಗೋದು ಹೇಳಿ. ಆಮೇಲೆ ನಾಪ್ಕೊ ಬರ್ತಿದೆ, ಮಿರರೇ ತೊಗೊಂಡೋಗಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ನಾವು ಪಟ್ಟಿದ ಕಷ್ಟ ನೀವೇ ನೋಡಬೇಕು, ನೋಡಿ. ಸೊ ನೀವು ನಮ್ಮ ವೀಡಿಯೋಸ್ನ ಫಸ್ಟಿಂದ ನೋಡ್ಕೊಂಬಂತೀರ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ನಾವೇನೇನು ಅಪ್ಲೈ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಅಡಿಷ್ನಲ್ ಆಗಿ ಇವಾಗ ಸನ್ಸ್ಕ್ರೀನ್ ಆ್ಯಡ್ ಆಗಿದೆ. ಏನಕ್ಕೆ ಅಂತಂದರೆ ನನ್ನ ಕೊಲಾಬ್ರೇಷನಲ್ಲಿ ಎಷ್ಟೊಂದು ಸನ್ಸ್ಕ್ರೀನ್ಸ್ ಬಂದಿದೆ, ಅದರಲ್ಲಿ ಏನು ಮಾಡಬೇಕಂತನೂ ಗೊತ್ತಿಲ್ಲ. ಸೊ ಸನ್ಸ್ಕ್ರೀನ್ ಹಚ್ಕೊತಿದ್ದೀವಿ. ಇದಕ್ಕೆ ಮುಂಚೆ ಮಾಯಿಶ್ಚರೈಸರ್ ಹಚ್ಕೊಂಡ್ವಿ. ಸೊ ಗೈಸ್, ದೀಕ್ಷಾ ಏನು ಹೇಳ್ತಿದ್ದಾಳೆ ನೋಡಿ, ಸನ್ಸ್ಕ್ರೀನ್ ಅಷ್ಟೊಂದಿದೆ ಅಂತ ಹೇಳಿದ್ರೆ. ಅದಕ್ಕೆ ಗಾಯಸ್, ನಾವು ಗಿವ್ ಅವೇ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಗಿವ್ ಅವೇ ಬೇಕಂದರೆ ಕಮೆಂಟ್ ಹಾಕ್ಬೇಕು. ಸೊ ಕಮೆಂಟ್ ಹಾಕಿ ಮಾಡಬೇಕಂತಂದರೆ ಆ್ಯಕ್ಚುಲಿ ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂತ ಅಂದರೆ, ಮಾತಾಡ್ಕೊಂಡು ಬರ್ತಿದ್ದೀವಿ ನಾವು ವೀಡಿಯೋ ಮಾಡೋವಾಗ. ಆ್ಯಂಡ್ ಮಾತಾಡೋದು ಅಷ್ಟೊಂದು ಕೇಳಿಸ್ತಿದ್ದಿಲ್ಲ, ಸರಿ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ತಿರ್ಗಾ ಬೇರೆ ಸನ್ಸ್ಕ್ರೀನ್ ಹಾಕ್ಕೊಳ್ತಿದ್ದೀವಿ ಕೈಗೆಲ್ಲ. ಆ್ಯಕ್ಚುಲಿ ಮುಖಕ್ಕೆ ತುಂಬ ಆಯ್ಲಿ ಆಗುತ್ತೆ ಅಂದ್ಬಿಟ್ಟು ಅದೊಂದು ಸನ್ಸ್ಕ್ರೀನ್ ಜೆಲ್ ಥರ ಇತ್ತು. ಸೊ ಮುಖಕ್ಕೆ ಅದು ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಕೈಗೆ ಎಲ್ಲ ಇದು ಚೆನ್ನಾಗಿರುತ್ತೆ ಅಂತ ಇದು ಹಚ್ಕೊತಿದ್ದಾಳೆ ದೀಕ್ಷಾ. ಹಿಂಗೆ ಹಚ್ಕೊತಿದ್ದಾಳೆ ನೋಡಿ. ಕ್ರೀಮ್ಸ್ ಎಲ್ಲ ಹೆಂಗೋ ಹಂಗೆ ಹಚ್ಕೊಂಡ್ಬಿಡ್ಬೋದು. ಬಟ್ ದ ಮೇನ್ ಪಾರ್ಟ್ ಇವಾಗ ಬಂತು ನೋಡಿ. ದೀಕ್ಷಾ ಕಾಜಲ್ ಅಪ್ಲೈ ಮಾಡ್ತಿದ್ದಾಳೆ. ಅದು ಹೆಂಗೆ ಅಪ್ಲೈ ಮಾಡ್ತಾಳೆ ನೋಡಿ. ಫಸ್ಟ್ ಆಫ್ ಆಲ್ ಅವಳು ಮಿರರ್ ಇಲ್ಲದೆ ಮರ್ತೋಗ್ಬಿಟ್ಟಿದ್ದಾಳೆ. ಆ್ಯಂಡ್ ಹೆಂಗೆ ಮಾಡ್ತಿದ್ದಾಳೆ. ಆ್ಯಂಡ್ ಈ ಕ್ರೀಮ್ದು ಡಬ್ಬಿ ಇತ್ತಲ್ಲ, ಇದರಲ್ಲಿ ಸ್ವಲ್ಪ ಮಿರರ್ ಥರ ಕಾಣ್ತಿತ್ತು. ಸೊ ಅದರಲ್ಲೇ ಹಚ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಲು. ಆ್ಯಂಡ್ ನಾನಿಲ್ಲಿ ಐಲೈನರ್ ರಿಮೂವ್ ಮಾಡೋಕ್ಕೆ ಒಂದೇ ಕೈಯಲ್ಲಿ ಪಡ್ತಿರೋ ಕಷ್ಟ ಸೀರಿಯಸ್ಲಿ. ನಾವೇ ವಿಡಿಯೋ ಮಾಡಿಕೊಂಡು ನಾವೇ ಇದೆಲ್ಲ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಗ್ತಿದೆ. ನಾನು ನೆಕ್ಸ್ಟ್ ಟೈಮಿಂದ ಮಮ್ಮಿಗೆ ವಿಡಿಯೋ ತೆಗಿಯೋಕೆ ಹೇಳಬೇಕು, ಇಲ್ಲಾಂದರೆ ಟ್ರೈಪಾಡ್ ತೊಗೊಂಡು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡೆ ಇದಾದಮೇಲೆ. ಸೊ ಹಂಗೂ ಹಿಂಗೂ ಆ ಕ್ರೀಮ್ ಡಬ್ಬನೇ ಇಟ್ಕೊಂಡು ಐಲೈನರ್ ಹಾಕ್ಕೊಳ್ಳೋಲ್ಲ ಅಂದ್ಕೊಂಡೆ. ಬಟ್ ಲುಕ್ ಅಟ್ ದಿಸ್. ಕಾರ್ ಎಷ್ಟು ಅಲ್ಲಾಡ್ತಿತ್ತು ಆ್ಯಂಡ್ ಎಲ್ಲ ಸ್ಪಾಯ್ಲ್ ಆಯಿತು. ಆ್ಯಂಡ್ ನಂಗೆ ಸಾಕು ಅನಿಸ್ಬಿಡ್ತು. Guys, ayo guys. ಅಷ್ಟು ಬೇಗ ದೊಡ್ಡಮ್ಮ ಮನೆಯೇ ಬಂದುಬಿಡ್ತು. ಏನಕ್ಕಂದರೆ ತುಂಬ ಟೈಮ್ ಇದೆ ಅಂತ ಅಂದ್ಕೊಂಡು ಸ್ಟಾರ್ಟಿಂಗಲ್ಲಿ ರೆಡಿ ಆಗಿಲ್ಲ ನಾವು. ಹತ್ರ ಬಂದ್ರಂಗೆ ಸ್ಟಾರ್ಟ್ ಮಾಡಿದ್ವಿ ರೆಡಿ ಆಗೋಕ್ಕೆ. ಸೊ ಈ ವಿಡಿಯೋ ಮಾಡಿಕೊಂಡು ರೆಡಿ ಆಗೋಕ್ಕಾಗೇ ಇಲ್ಲ. ಆ್ಯಂಡ್ ದೀಕ್ಷಾ ಐಲೈನರ್ ಹಾಕೊಳಕ್ಕೆ ಹೋದ್ಲು, ಆಗಲಿಲ್ಲ, ಸುಮ್ಮನಾದ್ಲು. ನಾನು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನನ್ನ ಕಣ್ಣು ಹಾಳಾಯ್ತು. ಸೊ ಕೇಳಿಸ್ಕೊಂಡ್ರಲ್ಲ ದೀಕ್ಷೆ ಏನಂದ್ಲು ಅಂತ ಅಂದ್ಬಿಟ್ಟು. ದೊಡ್ಡಮ್ಮ ಮನೇಲೇ ರೆಡಿ ಆಗ್ತೀನಿ, ಕಾರಲ್ಲಿ ಆಗಲ್ಲ ಅಂತ ಅಂದ್ಲು. ಸೊ ಮಮ್ಮಿ ಹೇಳಿದ್ರು ಬೇರೆದೆಲ್ಲ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಹಾಕ್ಕೊಂಡ್ವಿ. ಗೈಸ್
ಮಾತೇ ಬರ್ತಿಲ್ಲ ನಮಗೆ. ಆ್ಯಕ್ಚುಲಿ ಇಟ್ ವಾಸ್ ಅ ಫನ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನನ್ನ ಬುಕ್ ಮೇಲೆಲ್ಲ ಚಲ್ಬೇಡ ಪ್ಲೀಸ್, ಅವ್ನು ಫಿಲ್ ಮಾಡ್ತಿದ್ದಾರೆ. ತಲೆ ನೋವು ಆಗ್ಬಿಟ್ಟಿದೆ ಅವಳು, ಇದೇ ಕಾಟ ದಿನಾನು ಗಲೀಜು ಮಾಡಿಕೊಂಡು ಅದು ಮಾಡಿಕೊಂಡು. ಸೊ ಚಾಲೆಂಜ್ ಬಗ್ಗೆ ಹೇಳ್ಬೇಕು ಅಂತಂದರೆ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ವಿ, ಬಟ್ ಮಾಡೋಕ್ಕಾಗೇ ಇಲ್ಲ. ಆ್ಯಕ್ಚುಲಿ ಬೇರೆಯವರು ಬಸ್ಸು, ಟ್ರೈನ್ ಆ ಥರ ಮಾಡ್ತಾರೆ. ಏರೋಪ್ಲೇನ್ ಮೇ ಬಿ ಅದು ಜಾಸ್ತಿ ಶೇಕ್ ಆಗಲ್ಲ ಅನ್ಸುತ್ತೆ. ಇದು ಹಂಪ್ ಬಂದಾಗೆಲ್ಲ ನಮ್ಗೆ ಹಿಂಗಾಗ್ತಿತ್ತು. ಆ್ಯಂಡ್ ನಾವು ಮೇನ್ ಮಿಸ್ಟೇಕ್ ಮಾಡಿದ್ದು ಏನಂತಂದರೆ ಮಿರರ್ ಎತ್ಕೊಂಡು ಹೋಗಿಲ್ಲ. ಸೊ ಮಿರರ್ ಇಲ್ದಿರ ನಾವೇನು ಮಾಡೋಕ್ಕಾಗಿಲ್ಲ, ಲೈಕ್ ಕಾಜಲ್ ಅದೆಲ್ಲ. ಸೊ ಇಟ್ ವಾಸ್ ಫುಲ್ ಹಿಂಗೆಲ್ಲ ಹೋಗ್ಬಿಟ್ಟಿತ್ತು. ದೀಕ್ಷಾದು ಅಷ್ಟೇ. ಸೊ ಮನೆಗೆ ಹೋಗ್ಬಿಟ್ಟು ರಬ್ ಮಾಡಿ ನೀಟಾಗಿ ರೆಡಿ ಆಗಿದ್ವಿ. ಸೊ ಈ ಚಾಲೆಂಜಲ್ಲಿ ನಾವು ಅರ್ಧಂಬರ್ಧ ನನ್ನ ಕಾರಲ್ಲೇ ನಾನು ಫಸ್ಟ್ ಆಫ್ ಆಲ್ ನಾರ್ಮಲ್ ಆಗಿ ಸರಿಯಾಗಿ ರೆಡಿ ಮಾಡೋಕ್ಕೆ ಬರಲ್ಲ. ಐಲೈನರ್ ಅಂತೂ ನಾರ್ಮಲ್ ಆಗಿ ಹಾಕ್ಕೊಳಕ್ಕಾಗಲ್ಲ, ಇನ್ನು ಕಾರಲ್ಲಿ. ಸೊ ಅರ್ಧಂಬರ್ಧ ರೆಡಿ ಆದ್ವಿ ನಾವು. ಕ್ರೀಮ್ಸ್ ಎಲ್ಲ ಹಚ್ಕೊಂಡ್ವಿ ಆ್ಯಂಡ್ ಲಿಬಾಮ್ ಹಚ್ಕೊಂಡ್ವಿ, ಜುವೆಲ್ಸ್ ಎಲ್ಲ ಹಾಕ್ಕೊಂಡ್ವಿ. ಬರೀ ಐಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ಹಾಕ್ಕೊಳಕ್ಕೆ ಆಗಿಲ್ಲ. ಲಿಪ್ಸ್ಟಿಕ್ ನೀನು ಹಾಕ್ಕೊಂಡ? ಹಾಕೊಂಡು ಲಾಸ್ಟ್ ನಾನು ಹಾಕ್ಕೊಳಕ್ಕೆ ಹೋಗಿಲ್ಲ. ಅವನು ಹಿಂಗೆಲ್ಲ ಹೋಗ್ಬಿಟ್ಟು ಆಮೇಲೆ ಕಲರ್ ಮ್ಯಾಟ್ ಬೇರೆ. ಸೊ ಅರ್ಧ ಪಾಸ್ ಆಗಿದ್ದೀವಿ, ಅರ್ಧ ಫೇಲ್ ಆಗಿದ್ದೀವಿ. ಸೊ ನೀವು ಡಿಸೈಡ್ ಮಾಡಿ ಏನಂತ ಅಂದ್ಬಿಟ್ಟು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ತುಂಬಿಟ್ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ನೆಕ್ಸ್ಟು ಬೇರೆ ಥರ ಲೈಕ್ ಏನಂತಾರೆ, ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಈ ಸತಿ ಕ್ಯಾಬಲ್ಲಿ ಮಾಡಿದ್ದೀವಿ. ನೆಕ್ಸ್ಟು ಬಸ್, ಬೇರೆ ಫ್ರೀ ಬಸ್ಸಲ್ಲಿ ಮಾಡಬೇಕಂತೆ. ಓಕೆ ಗಾಯ್ಸ್, ಫ್ರೀ ಬಸ್ಸಲ್ಲಿ ಹೋಗ್ಬಿಟ್ಟು ಮೇಕಪ್ ಮಾಡ್ತೀವಿ ನಾನು ದೀಕ್ಷಾ. ಸೊ ಆ ವಿಡಿಯೋ ಬಾಯಿ ಕಡೆ ಬರ್ತೀನಿ, ಆ ಕಡೆ ಹೋಗ್ಬಿಟ್ಟು. ಸೊ ಫ್ರೀ ಬಸ್ಸು ಎಲ್ಲಿ ಬೇಕಾದರೂ ಹೋಗ್ಬೋದು. ಸೊ ಇದು ಮಾಡೋಣ ಗೈಸ್, ಇದು ಫನ್ ಆಗಿರುತ್ತೆ. ಸೊ ಫ್ರೀ ಬಸ್ ಅಂತ ಅಂದ್ಬಿಟ್ಟು ನಾನು ದೀಕ್ಷಾ ಹೋಗಿ ಮೇಕಪ್ ಮಾಡಿಕೊಂಡು ವಿಡಿಯೋ ಮಾಡ್ತೀವಿ. ಸಖತ್ ಫನ್ ಆಗಿರುತ್ತೆ. ಸೊ ಆ ವಿಡಿಯೋ ಬೇಕು ಅಂತಂದರೆ ಈ ವಿಡಿಯೋಗೆ ಜಾಸ್ತಿ ಲೈಕ್ಸ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಅದಕ್ಕೂ ಮಾಡ್ತೀವಿ. ಸೊ ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.